ಏಡುಕೊಂಡಲವರು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 2850 ಎಕರೆಗಳಷ್ಟು ಎನ್ಕ್ರೋಚ್ಮೆಂಟನ್ನು ಫಾರೆಸ್ಟ್ ಎನ್ಕ್ರೋಚ್ಮೆಂಟನ್ನು ಇದು ಇಡೀ ಭಾರತದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರೋದು ಇದೊಂದೇ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟರು ಸಾಲದು ಅಂತ. ಇವತ್ತು ಇಡೀ ಭಾರತದಲ್ಲಿ ಇಷ್ಟು ಪ್ರಮಾಣದ ಸರ್ಕಾರಿ ಆಸ್ತಿಯನ್ನು, ನಮ್ಮ ಸರ್ಕಾರಿ ಭೂಮಿಯನ್ನು, ಅರಣ್ಯವನ್ನು ರಕ್ಷಿಸುವುದರಲ್ಲಿ, ಅರಣ್ಯ ಬೆಳೆಸುವುದರಲ್ಲಿ ಅವರ ಪಾತ್ರ ತುಂಬ ದೊಡ್ಡದಾಗಿದೆ. ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್. ಮತ್ತೆ ಇದಕ್ಕೆ ಕೆಚ್ಚೆದೆ ಬೇಕು, ಧೈರ್ಯ ಬೇಕು. ಅವರಲ್ಲಿ ನನಗೆ ಊಹೆ ಮಾಡಿದಷ್ಟು ಆ ಧೈರ್ಯ ಅವರಲ್ಲಿ ಇದೆ. ನಮ್ಮ ಬಾಸಿಂದ ಹಿಡಿದು ಏಡುಕೊಂಡಲ ಸರಿಂದ ಹಿಡಿದು ಅವರ ಕೆಳಗಿರುವ ಪ್ರತಿ ಒಬ್ಬರೂ ಕೂಡ, ಯಾಕಂದರೆ ಅವರು ಇನ್ಸ್ಟ್ರಕ್ಷನ್ಸ್ ಒಂದು ಕೊಡ್ಬೋದು, ಆದರೆ ಅದನ್ನು ಎಲ್ಲ ನಮ್ಮ ಫೀಲ್ಡಲ್ಲಿ ಎಕ್ಸಿಕ್ಯೂಟ್ ಮಾಡೋದು ಅವರ ಟೀಮ್. ಸೊ ಆ ಟೀಮ್ ಸ್ಟ್ರಾಂಗ್ ಆಗಿದ್ರಷ್ಟೇ ಈ ಒಂದು ವಿಚಾರವನ್ನು ಈ ಮಟ್ಟಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ. ಸಾಮಾನ್ಯವಾಗಿ ದೇಶದ ರಕ್ಷಣೆಯನ್ನು ನಮ್ಮ ಸೈನ್ಯ ಮಾಡುತ್ತೆ. ವಿದೇಶಿ ಶಕ್ತಿಗಳಿಂದ ನಮಗೆ ಸೈನ್ಯ ರಕ್ಷಣೆಯನ್ನು ಕೊಡುತ್ತೆ. ಆದರೆ ವಿದೇಶಿ ಶಕ್ತಿಗಳು ಹೇಳಿ ಬರ್ತವೆ, ಆದರೆ ನಮ್ಮ ಆಂತರಿಕವಾಗಿ ನಮ್ಮ ದೇಶದಲ್ಲಿರುವಂಥ ವಿಚಿತ್ರಕ ಶಕ್ತಿಗಳು ನಮಗೆ ಹೇಳಿ ಬರೋದಿಲ್ಲ. ಮತ್ತು ನಮ್ಮ ಮಿತ್ರರೇ ಶತ್ರುಗಳಾಗಿ ಕೆಲಸವನ್ನು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ನಮ್ಮ ಅರಣ್ಯ ಸಂಪತ್ತನ್ನು, ನಮ್ಮ ಈ ಒಂದು ಪರಿಸರವನ್ನು ರಕ್ಷಿಸುವುದರಲ್ಲಿ ಇವತ್ತು ಹೆಚ್ಚು ಕೆಲಸವನ್ನು ಮಾಡ್ತಾ ಇದೆ. ಒಂದು ಪಣವನ್ನು ತೊಟ್ಟು ಈ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲಿ ಈಗ ನೋಡಿದಾಗ 61 ಜನ ಈ ಒಂದು ಅರಣ್ಯವನ್ನು ರಕ್ಷಿಸುವುದರಲ್ಲಿ, ನಮ್ಮ ಸಂಪತ್ತನ್ನು ರಕ್ಷಿಸುವುದರಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಇಂತಹ ಒಂದು ತ್ಯಾಗಮಯಿ ಜೀವಿಗಳಿಗೆ ನಾವು ಇವತ್ತು ಹುತಾತ್ಮರ ದಿನಾಚರಣೆ ಎಂದು ಶ್ರದ್ಧಾಂಜಲಿಯನ್ನು ಕೊಡ್ತಾ ಇದ್ದೀವಿ. ಮತ್ತೊಮ್ಮೆ ನನ್ನ ನಮನಗಳು. ನಮ್ಮ ಕೋಲಾರ ಜಿಲ್ಲೆಗೆ ನಾವು ಹೇಳಬೇಕಂದ್ರೆ, ಏಡುಕೊಂಡಲವರು ನಾನು ಬಂದಾಗಿಂದ ಅವರು ಇಲ್ಲಿ ಎಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ದಿವಸ ನಾನು ಅವರು ಚರ್ಚೆ ಮಾಡ್ತಾ ಇದ್ವಿ. ಒಂದು ಚಿಕ್ಕ ವಿಡಿಯೋ ಬಂತು. ಕೋರ್ಟ್ ಆದೇಶ ಆದರೂ ಸಹ ಅರಣ್ಯ ಒತ್ತುವರಿಯನ್ನು ಬಿಡಿಸ್ತಾ ಇಲ್ಲ ಅಂತ. ತಕ್ಷಣ ನಾನು ಏಡುಕೊಂಡಲು ಅವರಿಗೆ ಫಾರ್ವರ್ಡ್ ಮಾಡಿದೆ. ಅಷ್ಟೇ, ನಾನು ಮತ್ತೆ ಜಾಸ್ತಿ ಚರ್ಚೆ ಮಾಡಲಿಲ್ಲ, ಹೇಳಲಿಲ್ಲ, ಏನೂ ಇಲ್ಲ. ಅದಾದ ನಂತರ ಅವರು ಯಾವ ರೀತಿ ಪ್ಲಾನ್ ಮಾಡಿದ್ರು, ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ರು, ಅದು ಇಡೀ ದೇಶದಲ್ಲಿ, ನಮ್ಮ ಭಾರತದಲ್ಲಿಯೇ ಇಂಥ ಆಗದೇ ಇರುವಂಥ ಕೆಲಸವನ್ನು ಕೋಲಾರದಲ್ಲಿ ಏಡುಕೊಂಡಲು ಅವರು ಮಾಡಿ ತೋರಿಸಿದ್ದಾರೆ. ನಾವು ಮ್ಯಾಕ್ಸಿಮಮ್ ರೆವಿನ್ಯೂ ಇಲಾಖೆ ಇರ್ಬೋದು ಅಥವಾ ಬೇರೆ ಇಲಾಖೆ ನೋಡಿದ್ದೀನಿ, 2 ಎಕರೆ 3 ಎಕರೆ ಬಿಡಿಸ್ಬೇಕಂದ್ರೆ ಹರಸಾಹಸ ಪಡ್ತೀವಿ. ದೊಡ್ಡ ನಾಟಕ ನಡೆಯುತ್ತೆ, ಸ್ಟೇಜಲ್ಲಿ ಅದನ್ನು ಬಿಂಬಿಸ್ತಾರೆ. ಆದರೆ ಏಡುಕೊಂಡಲವರು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 2850 ಎಕರೆಗಳಷ್ಟು ಎನ್ಕ್ರೋಚ್ಮೆಂಟನ್ನು, ಫಾರೆಸ್ಟ್ ಎನ್ಕ್ರೋಚ್ಮೆಂಟನ್ನು ರಿಮೂವ್ ಮಾಡಿದ್ದಾರೆ. ಇದು ಇಡೀ ಭಾರತದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರೋದು ಇದೊಂದೇ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟರು ಸಾಲದು ಅಂತ. ಡೆಫಿನೆಟ್ ಆಗಿ ಅಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಇಡೀ ಭಾರತದಲ್ಲಿ ಇಷ್ಟು ಪ್ರಮಾಣದ ಸರ್ಕಾರಿ ಆಸ್ತಿಯನ್ನು, ನಮ್ಮ ಸರ್ಕಾರಿ ಭೂಮಿಯನ್ನು, ಅರಣ್ಯವನ್ನು ರಕ್ಷಿಸುವುದರಲ್ಲಿ, ಅರಣ್ಯ ಬೆಳೆಸುವುದರಲ್ಲಿ ಅವರ ಪಾತ್ರ ತುಂಬ ದೊಡ್ಡದಾಗಿದೆ. ಮತ್ತು ಇದಕ್ಕೆ ಕೆಚ್ಚೆದೆ ಬೇಕು, ಧೈರ್ಯ ಬೇಕು. ಅವರಲ್ಲಿ ನನಗೆ ಊಹೆ ಮಾಡಿದಷ್ಟು ಆ ಧೈರ್ಯ ಅವರಲ್ಲಿ ಇದೆ. ಅವರು ಯಾವರಿಗೂ ಭಯ ಪಡದೆ, ಯಾವುದೇ ಒತ್ತಡಕ್ಕೆ ಮಣಿಯದೆ, ಮೇಲಧಿಕಾರಿಗಳನ್ನು ಕನ್ವಿನ್ಸ್ ಮಾಡಿ ಕೋರ್ಟ್ಗಳಲ್ಲಿ ಎಷ್ಟು ಅವ್ರ ವಿರುದ್ಧ ಕೇಸ್ಗಳನ್ನು ಹಾಕಿದ್ದಾರೆ, ಎಷ್ಟು ಕಂಟೆಂಪ್ಟ್ಗಳು ನಡೀತಾ ಇದೆ, ಆದರೂ ಎದೆಗುಂದದೆ ಅವರು ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಅವರ ಒಂದೇ ಉದ್ದೇಶ, ಎಸ್ಪೆಷಲಿ ಅವರ ಕಮಿಟ್ಮೆಂಟ್ ಏನಿದೆ, ಇಡೀ ರಾಷ್ಟ್ರಕ್ಕೆ ಅನುಕರಣೀಯ ಅಂತ ನಾವು ಹೇಳ್ಬೋದು. ನಮ್ಮ ಯಾವಾಗಲೂ ಅವ್ರಿಗೆ ಸಿವಿಲ್ ಡ್ರೆಸ್ಸಲ್ಲಿ ನೋಡೇ ಇಲ್ಲ. ಅವ್ರು ಯಾವಾಗಲೂ ಈ ಒಂದು
ಯೂನಿಫಾರ್ಮನ್ನು ಫಾರೆಸ್ಟ್ ರಿಲೇಟೆಡ್ ಒಂದು ಯೂನಿಫಾರ್ಮನ್ನು ಹಾಕ್ಕೊಂಡಿದ್ದಾರೆ. ಅದು ಅವರ ಕಮಿಟ್ಮೆಂಟ್ ತೋರಿಸುತ್ತೆ. ಮತ್ತು ಯಾವುದೇ ರೀತಿಯಾದಂಥ ನಾನ್ಸೆನ್ಸ್ ಆಗಲಿ ನ್ಯೂಸೆನ್ಸ್ ಆಗಲಿ ಕ್ರಿಯೇಟ್ ಮಾಡದೆ ತುಂಬ ಅಚ್ಚುಕಟ್ಟಾಗಿ ಯಾರಿಗೂ ಒಂದು ಪ್ರತ್ಯುತ್ತರ ಕೊಡದೆ ಎಷ್ಟು ಮಾತನಾಡಬೇಕು ಅಷ್ಟೇ ಮಾತನಾಡ್ತಾರೆ, ಏನು ಮಾತನಾಡಬೇಕು ಅಷ್ಟನ್ನೇ ಮಾತನಾಡ್ತಾರೆ, ಏನು ಕೆಲಸ ಮಾಡಬೇಕು ಅದಕ್ಕಿಂತ ನಿರೀಕ್ಷೆಗಿಂತ ಹೆಚ್ಚು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಏನಾದರೂ ನಮ್ಮ ರಾಷ್ಟ್ರದಲ್ಲಿ ರೆಕಗ್ನೈಸ್ ಮಾಡಬೇಕು ಸೇವೆ ಅಂದರೆ ನಮ್ಮ ಏಡುಕೊಂಡಲ ಅವರ ಸೇವೆಯನ್ನು ರೆಕಗ್ನೈಸ್ ಮಾಡಬೇಕಾಗುತ್ತೆ ಇಲಾಖೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಈ ಒಂದು ಎನ್ಕ್ರೋಚ್ಮೆಂಟ್ ರಿಮೂವಲ್ಲಿ ಜಿಲ್ಲಾಡಳಿತ ಮತ್ತು ನಮ್ಮ ಎಸ್ ಪಿ ಅವರು, ನಮ್ಮ ಹಿಂದೆ ಇದ್ದಂಥ ಎಸ್ ಪಿ ಅವರು ಮತ್ತು ಈಗಿರುವಂಥ ಎಸ್ ಪಿ ಅವರು, ನಾವು ಅವರ ಬೆನ್ನಿಗೆ ನಿಂತಿದ್ದೀವಿ. ಸರ್ಕಾರಿ ಆಸ್ತಿಯನ್ನು ರಕ್ಷಣೆ ಮಾಡುವುದರಲ್ಲಿ ನಾವು ಹಿಂಜರಿಯುವುದಿಲ್ಲ. ಸರ್ಕಾರದ ಮತ್ತು ಅರಣ್ಯ ಇಲಾಖೆಯ ಒಂದು ಏನು ಸಂಪತ್ತಿದೆ ಇದು ನಾವು ಉಳಿಸ್ಬೇಕು. ಕಾರಣ ನಾವಿವತ್ತು ಅನುಭವಿಸ್ತಾ ಇದ್ದೀವಿ, ಇಷ್ಟು ಗ್ರೀನರಿ ಇದೆ, ನಮಗೆ ಇಷ್ಟು ಒಳ್ಳೆ ವಾತಾವರಣ ಕೊಡ್ತಾ ಇದೆ. ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗ್ಬೇಕಾಗುತ್ತೆ. ಏಕೆಂದರೆ ನಮ್ಮಲ್ಲಿ ಇರುವಂಥ ಕೊರತೆಯನ್ನು ನಾವು ನೀಗಿಸಬೇಕಾದ್ರೆ ನಾವು ಇದನ್ನು ಅರಣ್ಯವನ್ನು ರಕ್ಷಿಸಬೇಕು. ಇಲ್ಲಾಂದ್ರೆ ಒಂದು ದಿವಸ ಈ ಒಂದು ನೋಡ್ತಾ ಇದ್ದೀರಾ ಗ್ಲೋಬಲ್ ವಾರ್ಮಿಂಗ್, ಬೇರೆ ಬೇರೆ ವಿಚಾರಗಳನ್ನು ನಾವು ಕೇಳ್ತಾ ಇದ್ದೀವಿ. ಸೊ ಇದರಿಂದ ನಾವು ಹೊರಗಡೆ ಬರಬೇಕಂದ್ರೆ ಅರಣ್ಯವನ್ನು ನಾವು ರಕ್ಷಣೆ ಮಾಡಬೇಕಾಗುತ್ತೆ. ಈ ಕಾರ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಇಡೀ ದೇಶದಲ್ಲಿ ಮುಂಚೂಣಿಯಲ್ಲಿದೆ. ಇದು ತುಂಬ ಹೆಮ್ಮೆಯ ವಿಷಯ ಅಂತ ಹೇಳಿ ಕೇವಲ ಹೇಳಿಕೊಂಡಲ್ಲ, ಅವರ ಎಂಟೈರ್ ಟೀಮ್ ಇವತ್ತು ಈ ಕೆಲಸವನ್ನು ಮಾಡ್ತಾ ಇದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದಿಸುತ್ತಾ ಈ ದಿನ ನೀವು ನನಗೆ ಕರೆದೆ ಎರಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಕೂಡ ಈ ಹುತಾತ್ಮರ ದಿನಾಚರಣೆಯನ್ನು ಆಚರಿಸ್ತೀವಿ. ಅದು ಆಚರಣೆ ಅಂತ ಹೇಳೋದಕ್ಕಿಂತ ಅದು ಅಬ್ಸರ್ವ್ ಮಾಡ್ತೀವಿ ನಾವು. ಸೊ ನಮ್ಮ ಡಿಪಾರ್ಟ್ಮೆಂಟ್ಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅವರ ನೋವು ಏನಿದೆ ಆ ನೋವನ್ನು ನಾವು ಕೂಡ ಅನುಭವಿಸ್ತೀವಿ ಪ್ರತಿ ವರ್ಷ. ಸೊ ಈ ನಮ್ಮ ಜಿಲ್ಲಾಧಿಕಾರಿಗಳು ತಿಳಿಸಿದ ಹಾಗೆ ಕಮಿಟ್ಮೆಂಟ್ ಅನ್ನೋದು ಏನು ಪದ ಇದೆ, ಆ ಕಮಿಟ್ಮೆಂಟ್ ಇದ್ದರಷ್ಟೇ ನಾವು ಈ ದೇಶಕ್ಕೆ ಏನಾದರೂ ಒಂದು ಉಡುಗೊರೆಯನ್ನು ಕೊಡೋದಕ್ಕೆ ಆಗೋದು, ಸೇವೆಯನ್ನು ಕೊಡೋದಕ್ಕೆ ಆಗೋದು. ಆ ಕಮಿಟ್ಮೆಂಟಿನ ಉತ್ತುಂಗನೇ ಈ ಏನು ಹುತಾತ್ಮರ ದಿನಾಚರಣೆ. ನಾವು ಆ ಕಮಿಟ್ಮೆಂಟ್ ಯಾವ ಮಟ್ಟಿ ತನಕ ಹೋಗುತ್ತೆ ಅಂದರೆ ಅದರ ಪರಮಾವಧಿ ಬಂದ್ಬಿಟ್ಟು ಈ ಹುತಾತ್ಮರ ದಿನ. ಇಲ್ಲಿ ಯಾರ್ಯಾರು ತಮ್ಮ ಪ್ರಾಣವನ್ನು ಮುಡಿಪಿಟ್ಟಿದ್ದಾರೆ ಅವರಿಗೆ ಮತ್ತು ಅವರ ಫ್ಯಾಮಿಲಿಗೆ ನಮ್ಮ ಹೃದಯಪೂರ್ವಕ ನಮನಗಳನ್ನು ಈ ದಿನ ನಾವು ಸಲ್ಲಿಸ್ತೀವಿ. ಅವರು ಮಾಡಿರುವ ತ್ಯಾಗ, ಅದರ ಪರಿಕರಣೆ ಇವತ್ತು ನಾವು ಏನು ಈ ಅರಣ್ಯವನ್ನು ನೋಡ್ತಾ ಇದ್ದೀವಿ, ಈ ಸುತ್ತೂರ ಗ್ರೀನರಿಯನ್ನು ನೋಡ್ತಾ ಇದ್ದೀವಿ ಅಥವಾ ವನ್ಯಜೀವಿಗಳನ್ನು ನೋಡ್ತಾ ಇದ್ದೀವಿ. ಹಿಂದೆ ನಮ್ಮ ತಂದೆ ತಾಯಿಯವರು, ನಮ್ಮ ತಾತಂದಿರು ನೋಡಿರೋದನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ಅದು ಮುಂದೆ ಕಂಟಿನ್ಯೂ ಆಗಬೇಕು ಅಂದರೆ ಖಂಡಿತವಾಗ್ಲೂ ನಾವು ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ. ಈ ದಿನ ಕೋಲಾರ ಜಿಲ್ಲೆಯ ಅರಣ್ಯ ಇಲಾಖೆ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಿದೆ ಅದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಅದನ್ನು ನಾವೆಲ್ಲರೂ ಅನುಕರಣೆ ಮಾಡೋಣ. ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಕೆಲಸವನ್ನು ಒಟ್ಟಿಗೆ ಮಾಡೋಣ. ಇದರ ಎಲ್ಲರ ಜೊತೆಗೆ ನಮ್ಮ ಅರಣ್ಯ ಇಲಾಖೆಯ ಟೀಮ್ ಏನಿದೆ, ನಾನು ನೋಡ್ದಂಗೆ ಅತ್ಯಂತ ಎಕ್ಸ್ಟ್ರೀಮ್ಲಿ ಎಫಿಷಿಯೆಂಟ್ ಟೀಮ್ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಅದು ಪ್ರತಿಯೊಬ್ಬರು ನಮ್ಮ ಬಾಸಿಂದ ಹಿಡಿದು ಏಡುಕೊಂಡಲ ಸರಿಂದ ಹಿಡಿದು ಅವರ ಕೆಳಗಿರುವ ಪ್ರತಿಯೊಬ್ಬರೂ ಕೂಡ, ಯಾಕಂದರೆ ಅವರು ಇನ್ಸ್ಟ್ರಕ್ಷನ್ಸ್ ಒಂದು ಕೊಡ್ಬೋದು, ಆದರೆ ಅದನ್ನು ಎಲ್ಲ ನಮ್ಮ ಫೀಲ್ಡಲ್ಲಿ ಎಕ್ಸಿಕ್ಯೂಟ್ ಮಾಡೋದು ಅವರ ಟೀಮ್. ಸೊ ಆ ಟೀಮ್ ಸ್ಟ್ರಾಂಗ್ ಆಗಿದ್ರಷ್ಟೇ ಈ ಒಂದು ವಿಚಾರವನ್ನು ಈ ಮಟ್ಟಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ. ನಾನು ಪ್ರತಿ ಬಾರಿನೂ ಸಾಹೇಬರಿಗೆ ಹೇಳ್ತಾ ಇರ್ತೀನಿ, ಇದು ಒಂದು ನ್ಯಾಷನಲ್ ಲೆವೆಲಲ್ಲಿ ಕೇಸ್ ಸ್ಟಡಿ ಆಗಬೇಕು ಅಂತ ನಾನು ಅವ್ರಿಗೆ ಪ್ರತಿ ಬಾರಿನೂ ಹೇಳಿದ್ದೀನಿ. ಆ್ಯಂಡ್ ಈ ಒಂದು ಕೇಸ್ ಸ್ಟಡಿ ನಮ್ಮ ಏನು ಎಲ್ಲ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಮತ್ತು ಪೊಲೀಸ್ ಮತ್ತು ಫಾರೆಸ್ಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸಲ್ಲಿ ಒಂದು ಕೇಸ್ ಸ್ಟಡಿ ಆಗಿ ಅದನ್ನು ನಮಗೆಲ್ಲರಿಗೂ ಒಂದು ಮಾದರಿಯಾಗಿ ಕಲ್ತ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸಾಹೇಬರಿಗೆ ಅದನ್ನು ಹೇಳಿದ್ದೀನಿ, ಒಂದು ಡಾಸಿಯರ್ನ ಕ್ರಿಯೇಟ್ ಮಾಡಿ
ದಯವಿಟ್ಟು ನೀವು ಈ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ, ನಮ್ಮ ಲಬಾಸ್ನಾಗೆ ಮತ್ತು ನಮ್ಮ ನ್ಯಾಷನಲ್ ಪೊಲೀಸ್ ಅಕಾಡೆಮಿಗೆ ಕಳಿಸ್ಕೊಡಿ. ನಮ್ಮ ಕರ್ನಾಟಕದಲ್ಲೂ ಕೂಡ ನಮ್ಮ ATI ಆಗಿರ್ಬೋದು, KPI ಆಗಿರ್ಬೋದು, ಮತ್ತು ಫಾರೆಸ್ಟ್ ಅಕಾಡೆಮಿ ಆಗಿರ್ಬೋದು, ಇಲ್ಲೂ ಕೂಡ ಇದರ ಬಗ್ಗೆ ನಾವು ಓದಿದ್ರೆ ಯಾವ ರೀತಿ ಲೀಗಲ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಎಲ್ಲ ಒಟ್ಟಿಗೆ ಕೆಲಸ ಮಾಡಿದಾಗ ಹೇಗೆ ನಾವು ಒಂದು ಸಕ್ಸಸ್ ಸ್ಟೋರಿಯನ್ನು ಬರಿಬೋದು ಅನ್ನೋದಕ್ಕೆ ಒಂದು ಮಾದರಿ ಆಗುತ್ತೆ. ಇದೇ ನಮ್ಮ ಅರಣ್ಯ ಇಲಾಖೆ ಕೋಲಾರಿಗೆ ನೀಡಿರುವ ಉಡುಗೊರೆ. ನಮ್ಮ ಹುತಾತ್ಮರ ದಿನಾಚರಣೆಯನ್ನು ಏನು ನಾವಿಲ್ಲಿ ಇವತ್ತು ಆಯೋಜನೆ ಮಾಡಿದ್ದೀವಿ, ಅದಕ್ಕೆ ಒಂದು ಫಿಟ್ಟಿಂಗ್ ಗಿಫ್ಟ್ ಅಂತಲೇ ಹೇಳ್ಬೋದು. ಈ ಏನು 2550 ಎಕರೆನ ಇವಾಗ ಒತ್ತುವರಿಯನ್ನು ತೆಗೆದಿದ್ದಾರೆ, ಅದು ಇವರೆಲ್ಲರಿಗೂ ಅರ್ಪಣೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ದಿನ ನಮಗೆ ಕರೆದು ಮಾತಾಡೋದಕ್ಕೆ ಅವಕಾಶ ನೀಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ, ಚಿಕ್ಕ ಸಮಸ್ಯೆಗಳಿಂದ ಮುಂದುವರಿದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ. ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685.